ಈಗ ಈರುಳ್ಳಿ ಫ್ರೈ ಆಗ್ತಾ ಇದೆ. ಆಮೇಲೆ ಈಗ ಟೊಮೊಟೊ ಹಾಕ್ತೀನಿ. ಫಸ್ಟು ಕಸೂರಿ ಮೆಂತ್ಯ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಏನು ಮಾಡ್ತೀರಿ, ಕೆಲವು ಮನೇಲಿ ಗಂಡಸರು ಮಾಡ್ತಾರೆ ಅಡುಗೆ, ನಾವು ಸಹ ಮಾಡಬೇಕಾಗಿದೆ. ಇದು ದೋಸೆ ಹಿಟ್ಟು ಬೆಳಗ್ಗೆ ದೋಸೆ ಮಾಡ್ಕೊಂಡು ತಿಂದಿರೋದು ನೋಡಿ. ಪಾತ್ರೆಗಳೆಲ್ಲ ಇನ್ನೂ ತೊಳಿಬೇಕು. ಇದು ಮೇಲೆ ಎಕ್ಸಿಟ್ ಫ್ಯಾನ್ ಓಡ್ತಾ ಇದೆಯಲ್ಲ, ಹಾಗಾಗಿ ಸೌಂಡ್ ಬರ್ತಾ ಇದೆ ನೋಡಿ. ಇದು ಹಾಕ್ತಾ ಇದ್ದೀನಿ. ಸರಿಯಪ್ಪ, ಇನ್ನೂ ಚೂರಿದೆ ಮಾಡೋದು. ಇದು ಸ್ವಲ್ಪ ಉರಿ ಜಾಸ್ತಿ ಮಾಡಿಕೊಂಡು ನೋಡಿ ಹೀಗೆ ಫ್ರೈ ಮಾಡ್ತಾ ಹೋದರೆ ಹೀಗೆ ಸ್ವಲ್ಪ ಬೇಕು, ಜಾಸ್ತಿ ಉರಿಬೇಕು. ಇದು ಕೂಡ ಅದು ಸ್ವಲ್ಪ ಕೆಂಪಗಾಗೋ ರೀತಿಯಲ್ಲಿ ಹುರ್ಕೊಂಡ್ರೆ ಯಾವುದು ಇದು ಏನಂತೀರಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಮೊದಲು ಕಸೂರಿ ಮೆಂತ್ಯ, ಆದಮೇಲೆ ಈರುಳ್ಳಿ. ಬೇಕಾದರೆ ಟೇಸ್ಟಿಗೆ ಗೋಡಂಬಿ ಹಾಕ್ಕೊಳ್ಬೋದು, ಬಟಾಣಿ ಹಾಕ್ಕೊಳ್ಬೋದು. ಈಗ ನಾನು ಇದಕ್ಕೆ ಏನು ಹಾಕ್ತಾಯಿದ್ದೀನಿ ಅಂದರೆ ಭಾಳ ಸಿಂಪಲ್ ಆಗಿದೆ ಇದು. ಎಲ್ಲರೂ ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ನೋಡಿ. ಇದು ಈಗ ಹಾಕ್ಬಿಡ್ಲಾ ಆಲೂಗಡ್ಡೆ? ಸ್ವಲ್ಪ ತಡ್ರಿ. ಇದಕ್ಕೆ ಏನು ಹಾಕ್ತೀನಿ ಅಂದರೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಇಷ್ಟು ಉಪ್ಪು ಹಾಕ್ತೀನಿ. ಒಂದೆರಡು ಲೋಟದಷ್ಟಿದೆ, ಚಿಕ್ಕ ಲೋಟ ಅಂದರೆ ಯಾವುದು ಅಂದರೆ ದೊಡ್ಡದಲ್ಲ, ಈ ಪ್ರಮಾಣದ ಲೋಟ. ಇಷ್ಟು ಕೊಟ್ಟರು ಇದು ಚಿಕ್ಕ ಲೋಟ. 2 ಲೋಟ ಅಕ್ಕಿ ಇದೆ. ಸ್ವಲ್ಪ ಇದು ರಾ ರೈಸ್ ಬಳಸೋದು, ಸೋನಾದಲ್ಲಿ ರಾ ಬರುತ್ತಲ್ಲ ಆ ರೈಸ್. ಇದಾದಮೇಲೆ ನಾನು ಏನು ಮಾಡಬಹುದು ಅಂತ ಹೇಳಿದ್ರೆ, ಈಗ ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ. ಆಲೂಗಡ್ಡೆ ಪೀಸಸ್ ನೋಡಿ, ಆಲೂಗಡ್ಡೆ ಪೀಸಸ್ ಹಾಕಿದೆ. ಹಾಕಿದ್ಮೇಲೆ ಎಕ್ಸಾಕ್ಟ್ ಇದು ಮಾಡಿ ಸ್ವಲ್ಪ ಮಾಡಿ ನೋಡಿ. ಚೆನ್ನಾಗಿ ಉಪ್ಪು ಹಾಕಿದ್ದೀನಿ. ಮೈಕ್ರೋಫೋನೇ ಹಾಕೋಬೋದಾಗಿತ್ತು. ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಈಗ ಅರ್ದಿರೋವಂಥ ಒಂದು ಮಿಕ್ಸೆಡ್ ಮಸಾಲ ಇದೆ. ಇದಕ್ಕೆ ಏನು ಹಾಕಿದ್ದೀನಿ ಅಂತ ಹೇಳಿದ್ರೆ ನೋಡಿ, ಇದರೊಳಗಿದೆ ಮಾಡಪ್ಪ ಬೇಗ ನೋಡಿ, ಚಿಕ್ಕ ಜಾರಿದು ಈ ಮಸಾಲೆಗೆ ಏನೇನು ಅಂದರೆ ಚೂರು ತೆಂಗಿನಕಾಯಿ ಹಾಕಿದೆ, ಶುಂಠಿ ಬೆಳ್ಳುಳ್ಳಿ ಹಾಕಿದೆ, ಆಮೇಲೆ ಶುಂಠಿ ಬೆಳ್ಳುಳ್ಳಿ, ಪುದೀನ, ಆಮೇಲೆ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಇನ್ನೇನು ಇಷ್ಟು ಹಾಕಿ. ಆಮೇಲೆ ಖಾರದ ಪುಡಿ ಅಂದರೆ ಒಣ ಖಾರದ ಪುಡಿ, ಅಂದರೆ ಒಣಮೆಣಸಿನ್ಕಾಯಿನ ಖಾರ, ಹಸಿಮೆಣಸಿನ್ಕಾಯಿ ಹಾಕಿಲ್ಲಾಗುತ್ತೆ. ಭಾಳ ಸಿಂಪಲ್, ಈಸಿಯಾಗಿ ಮಾಡಲಿಕ್ಕೆ. ಸ್ವಲ್ಪ ಇದು ಹಾಗೆ ಬೇಯ್ಕೋಬೋದು ಲೈಟಾಗಿ. ಅದು ಬೇಯ್ತಾ ಇದೆ. ಈಗ ಈ ರೀತಿ ಮಾಡಿಕೊಂಡ್ರೆ ಇದು ಗೊಜ್ಜಾಗೂ ಮಾಡ್ಕೋಬಹುದು. ಇದಕ್ಕೆ ಅಕ್ಕಿ ಮಿಕ್ಸ್ ಮಾಡಿದ್ರೆ ಬಿರಿಯಾನಿ ಆಗುತ್ತೆ, ಇಲ್ಲಾಂದರೆ ಆಲೂಗಡ್ಡೆ ಗೊಜ್ಜಾಗುತ್ತೆ. ಅಂದರೆ ಮಸಾಲೆ ಪದಾರ್ಥ. ಇದರ ಕಪ್ಪು, ಪುಟ್ಟ ಕಪ್ಪು. ಅದು ಪುಟ್ಟ ಕಪ್ಪಲ್ಲಿ 3 ಕಪ್ಪು. ನಾವಿರೋದು 3 ಜನ ಇಲ್ಲಿ, ಹಾಗಾಗಿ 3 ಕಪ್ಪಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ತೆಗೆದಿದ್ದೀನಿ ಅಕ್ಕಿನ. ಸ್ವಲ್ಪ ಹೊತ್ತು ನೆನೆಸಿದ್ರೆ ಚೆನ್ನಾಗಿರುತ್ತೆ. ಇದು ಸೋನಾದಲ್ಲಿ ರಾ ರೈಸ್. ಇದು ಸ್ವಲ್ಪ ಚೆನ್ನಾಗಾಗುತ್ತೆ, ಹಿಡ್ಕೊಳ್ಳುತ್ತೆ ಇಲ್ಲ. ಇದಿಷ್ಟು ತೆಗಿತಾ ಇದ್ದೀನಿ. ತೆಗೆದ ಮೇಲೆ ಇದಕ್ಕೆ ಸ್ವಲ್ಪ ನಾನು ನೀರು ಹಾಕಬೇಕಲ್ಲ. ಎಷ್ಟು ಹಾಕ್ಬೋದು? 3 ಲೋಟಕ್ಕೆ 6 ಲೋಟ ಹಾಕ್ತೀನಿ, ಸಾಕು. ಇದು ಜಾಸ್ತಿ ಮಸಾಲೆ ಆಗ್ತಿದೆ ಆ್ಯಕ್ಚುಲಿ, ಇದು ಸಾಕು. ಈಗ ನಾನು 3 ಲೋಟ ನೀರು ಹಾಕ್ತೀನಿ ನೋಡಿ. 3 ಲೋಟ ಅಕ್ಕಿ ಇದೆ, ಅದಕ್ಕೆ ತಕ್ಕ ಹಾಗೆ 3 ಲೋಟ. 1 2 3 ಆಯಿತಾ? 3ಕ್ಕೆ ಮತ್ತೆ ಡಬಲ್ 1 2 3 ಆಯಿತಾ? 3ಕ್ಕೆ 3 ಆಯಿತು. ಸ್ವಲ್ಪ ಕೈ ಆಡಿಕೊಂಡು 3ಕ್ಕೆ 3 ಲೋಟ ಆಯಿತು. ಇದಕ್ಕೆ ನಾನು ಏನು ಮಾಡಬಹುದು ಈಗ ಅಂತ ಹೇಳಿದ್ರೆ,
ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ತುಪ್ಪ ಹಾಕ್ತೀನಿ. ಶುದ್ಧವಾದ ಹಸುವಿನ ತುಪ್ಪ ನೋಡಿ, ಹಸುವಿನ ತುಪ್ಪ ಸ್ವಲ್ಪ ಚೆನ್ನಾಗೇ ಹಾಕ್ತೀನಿ. ತುಪ್ಪ, ಹಸುವಿನ ತುಪ್ಪ, ಸ್ವಲ್ಪ ಇದ್ರ ಮೇಲೆ ಇಷ್ಟು ಮೊಸರು, ಇದು ಮೊಸರು ಹಾಕ್ತೀನಿ. ಪುದೀನ ಇದ್ರ ಜೊತೆಯಲ್ಲೇ ರುಬ್ಬಬೇಕಾದ್ರೆ ಹಾಕ್ಕೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ, ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ ಲವಂಗ, ತೆಂಗಿನಕಾಯಿ, ಅರಿಶಿನ ಪುಡಿ, ಖಾರದ ಪುಡಿ ಅಂದರೆ ಹೆಚ್ಚು ಖಾರದ ಪುಡಿ. ಇದಲ್ಲ, ಹಸಿಮೆಣಸಿನ್ಕಾಯಿ ಬಳಸಿಲ್ಲ. ಹಸಿಮೆಣಸಿನ್ಕಾಯಿ ಬಳಸಿದ್ರೆ ಸ್ವಲ್ಪ ಹೊಟ್ಟೆ ಉರಿಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇದೆಲ್ಲ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಬೇಕು, ಹಾಗಾದರೆ ಹುಳಿ ಹಾಕಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಎಲ್ಲ ರೆಡಿ ಇದೆ, ಎವ್ರಿಥಿಂಗ್ ಇಸ್ ಓವರ್. ಬೇಕಾದರೆ ಇದ್ರ ಮೇಲೆ ಒಂದಷ್ಟು ಪುದೀನ ಎಲೆನ ಹೆಚ್ಚು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಓಪನಿಂಗ್ ಒಗ್ಗರಣೆ ಕೊಡ್ಬೇಕಾದ್ರೆ ಕಸೂರಿ ಮೆಥಿ ಹಾಕಿ, ಅಥವಾ ಇಲ್ಲಾಂದರೆ ಮೆಂತ್ಯ ಸೊಪ್ಪು ಸ್ಮಾಲ್ ಪೀಸ್ ಹಾಕಿ ಫಸ್ಟ್ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡ್ಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಆಮೇಲೆ ಬಟಾಣಿ, ಆಲೂಗಡ್ಡೆ ಏನು ಸಿಗುತ್ತೋ ಅದೆಲ್ಲ ಹಾಕ್ಕೊಳ್ಳಿ. ಮುಚ್ಚಳ ಹಾಕ್ತಾಯಿದ್ದೀನಿ. ಇದರದ್ದು ಹಿಡಿ ಮೊನ್ನೆ ಕಿತ್ಕೊಂಡು ಹೋಯ್ತು. ಏನು ಮಾಡ್ತೀರಿ, ಗಂಡಸರು ಅಡುಗೆ ಮಾಡಬೇಕು ಅಂದರೆ ಹೀರೆಕಾಯಿ ಹಾಕ್ಬಾರ್ದವ ಇದಕ್ಕೆ. ಹಿಡಿ ಮುರಿದೋಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ತೊಗೊಂಡು ಬರಬೇಕಾಗಿತ್ತು, ತೊಗೊಂಡು ಬಂದಿಲ್ಲ. ಇದನ್ನು ಈಗ ಇಡ್ತಾ ಇದ್ದೀನಿ. ಸ್ವಲ್ಪ ಉರಿ ಲೈಟಾಗಿರಲಿ, ಆಗುತ್ತೆ. ನೋಡಿ, ನಾವು ಯಾವುದೇ ಸೊಪ್ಪು ತಂದರೂ ಕೂಡ ನಮ್ಮಮ್ಮ ಫಸ್ಟು ಅದನ್ನು ಬಿಡಿಸಿ ಕ್ಲೀನಾಗಿ ಸೋಸಿ ಕ್ಲೀನಾಗಿ ಇಡಬೇಕು. ನೋಡಿ ಹೇಗೆ ಬಿಡಿಯಾಗಿ ಇಡ್ತಾ ಇದೆ, ಎಷ್ಟು ಸ್ಪಷ್ಟವಾಗಿದೆಯಲ್ಲ. ನಮಗಾಗಲ್ಲ, ನಾವೇನು ಮಾಡ್ತೀವಿ ಅಂದರೆ ಹರಿದಲ್ಲಿ ಹಾಕ್ಬಿಡ್ತೀವಿ, ನಮಗೆ ತಾಳ್ಮೆ ಇರಲ್ಲ. ನೋಡಿ, ಹಿಂದಿನವ್ರಿಗೆ ಎಷ್ಟು ತಾಳ್ಮೆ ಇತ್ತು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಹಿಂಗೆ ಕ್ಲೀನ್ ಮಾಡಿ ಅದರಲ್ಲಿ ಒಂದು ಎಲೆ ಉಳ್ಕಾಗಿರ್ತವೆ, ನೋಡಿ ಹಂಗಾಗಿರ್ತವೆ. ಕಿತ್ತಾಕಿ ಕ್ಲೀನಾಗಿ ಏನಾದ್ರು ತಂದುಬಿಟ್ರೆ ಅದ ಮಾಡೋವರೆಗೂ ಸಮಾಧಾನ ಆಗಲ್ಲ. ನೀವು ತಟ್ಟಿದ್ದಂಗೆ ಕೈ ತೊಗೊಂಡು ಅಂತೀರ. ಕರ್ಬೇವಿನ ಸೊಪ್ಪನ್ನ ಉಳ್ಕಾಗಿರ್ತವೆ, ಕ್ಲೀನ್ ಇಟ್ಕೊಂಡು 2 ವಿಷಯಲ್ಲಿ ಕೂಗಿಸಿದೆ. ಇದು ತೆಗಿತಾ ಇದ್ದೀನಿ. ಸ್ವಲ್ಪ ಹೀಗೆ ಸುಡ್ತಾ ಇದೆ, ಕಷ್ಟ. ನೋಡಿ ಆಗಿದೆ. ಇದನ್ನು ಒಂದು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು, ಬೇರೆದರಲ್ಲಿ. ನೋಡಿ, ಮಸಾಲೆ ಮೇಲೆ ಬಂದಿರುತ್ತೆ. ಸಾಮಾನ್ಯವಾಗಿ ಕುಕ್ಕರಲ್ಲಿ ಮಾಡಿದ್ರೆ ಹಾಗೆ, ಈ ಪಾತ್ರೆಯಲ್ಲಿ ಮಾಡಿದ್ರೆ ಬರೋಲ್ಲ. ಸರಿಯಾಗಿ ಒಂದು ಯಾವುದಾದ್ರು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದು, ಚಿಕ್ಕ ಕುಕ್ಕರು ಮೇಲೆ ಬಂದುಬಿಟ್ಟಿದೆ. ಸ್ವಲ್ಪ ಹೀಗೆಲ್ಲ ಮಾಡಿ ತಟ್ಟೆಗೆ ಹಾಕ್ಕೊಂಡ್ರೆ, ಅಬ್ಬಾ ಬಾಯಲ್ಲಿ ನೀರು ಬರ್ತಾಯಿದೆ, ಟೈಮ್ ಆಗಿಬಿಟ್ಟಿದೆ, ಹೊಟ್ಟೆ ಹಸಿಸ್ತಾ ಇದೆ. ಮಿಕ್ಸ್ ಮಾಡ್ಕೊತೀವಿ, ಸ್ವಲ್ಪ ಟೈಮ್ ಬೇಕು. ಬೇಕಾದರೆ ನೋಡಿರಿ, ಇದಕ್ಕೆ ಚೂರು ಮೇಲೆ ತುಪ್ಪ ಹಾಕ್ಕೊಂಡ್ರೆ ಅಥವಾ ಮೊಸರು ಬಜ್ಜಿ ಮಾಡಿಕೊಂಡ್ರೆ ನಿಜವಾಗ್ಲೂ ರಿಯಲಿ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿ. ಪ್ರತಿದಿನ ಒಂದೊಂದು ಸ್ಪೆಷಲ್ ಮಾಡ್ಕೊಳ್ಳಿ. ಅನುಕೂಲ ಇದ್ದವರು, ಇಲ್ಲದೇ ಇದ್ದವ್ರಿಗೆ ಮಾಮೂಲು ಇದ್ದೇ ಇರುತ್ತಲ್ಲ. ಹೊರಗಡೆ ಹೋಗಿ ಹೋಟೆಲಲ್ಲಿ ತಿನ್ಕೊಂಡು ಬಂದೆ ಮತ್ತು ಬೇರೆ ಕಡೆ ತಿನ್ಕೊಂಡು ಬಂದೆ ಅನ್ನೋದಕ್ಕಿಂತ ಸಮಯ ಇದ್ದರೆ ಇದನ್ನು ಮಾಡಿಕೊಂಡ್ರೆ ರಿಯಲಿ ಎಂಜಾಯ್ ಮಾಡ್ಬೋದು. ಇದು ಪಲಾವ್. ಇದು ನಾನ್ ವೆಜಿಟೇರಿಯನ್ ಏನು ಬಳಸ್ತಾರೆ ಅದೇ ರೀತಿ ಹಾಕಿರುವಂತಹ ಮಸಾಲೆ. ಇದು ತಿಂದಷ್ಟು ತಿನ್ನಬೇಕು ಅಂತ ಅನಿಸುತ್ತೆ. ಟ್ರೈ ಮಾಡಿ ಒಂದು ಸರ್ತಿ, ಎಂಜಾಯ್ ಮಾಡಿ. ನೋಡಿ ಆಲೂಗಡ್ಡೆಗಳು ಹೇಗೆ ಬರ್ತಾ ಇವೆ. ಓಕೆ, ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಯಾವುದಾದ್ರು ಒಂದು ಕುಕಿಂಗ್ ನೋಡೋಣ, ಟ್ರೈ ಮಾಡೋಣ. ಮತ್ತೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.